ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಎಗ್ ರೈಸ್. ಮನೆಯಲ್ಲೇ ಸಿಂಪಲ್ ಆಗಿ ಎಗ್ ರೈಸ್ ಹೇಗೆ ಮಾಡುವುದು ಎಂದು ತೋರಿಸುತ್ತೇನೆ, ಬನ್ನಿ ನೋಡೋಣ. ಮೊದಲಿಗೆ ನಾನು ಸ್ಟೌವಲ್ಲಿ ಬಾಣಲಿಯನ್ನು ಇಡುತ್ತಿದ್ದೇನೆ. ಬಾಣಲಿ ಕಾದ ನಂತರ ಎಣ್ಣೆಯನ್ನು ಹಾಕಿ ಈಗ ನಾನು ಮೊಟ್ಟೆಯನ್ನು ಹಾಕುತ್ತೇನೆ. ಎಗ್ ರೈಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೊಟ್ಟೆ. ಸೊ ಈಗ ನಾನು 4 ಮೊಟ್ಟೆಯನ್ನು ಹಾಕುತ್ತಿದ್ದೇನೆ. ನೀವು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕೋಬಹುದು. ಈಗ ಮೊಟ್ಟೆಯನ್ನು ನೀವು ದೂರವಾಗಿಯೇ ಹೊಡೆದು ಹಾಕಿ. ಸ್ವಲ್ಪ ಉಪ್ಪು ಮತ್ತು ಈಗ ಸ್ವಲ್ಪ ಖಾರದ ಪುಡಿಯನ್ನು ಹಾಕಬೇಕು. ಮೊಟ್ಟೆಗೆ ಖಾರ ಉಪ್ಪು ಬಾಯ್ಲ್ ಮಾಡಿದಾಗ ಹೇಗೆ ಹಾಕ್ತಿರೋ ಇಲ್ಲೂ ಹಾಗೆ ಉಪ್ಪು ಮತ್ತು ಖಾರವನ್ನು ಹಾಕಬೇಕು. ಸೇರಿಸಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಮೊಟ್ಟೆಯನ್ನು ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿದ ನಂತರ ನೀವು ಫ್ರೈ ಮಾಡಿರೋದ ಮೊಟ್ಟೆಯನ್ನು ಒಂದು ಪ್ಲೇಟಿನಲ್ಲಿ ಸೈಡಿನಲ್ಲಿ ಎತ್ತಿಡಿಕೊಳ್ಳಿರಿ. ಎತ್ತಿಟ್ಟುಕೊಳ್ಳಾದ್ಮೇಲೆ ನಂತರ ನೀವು ಮತ್ತೆ ಆ ಬಾಣಲಿಯನ್ನು ಗ್ಯಾಸಲ್ಲಿ ಇಟ್ಟು ಮತ್ತೆ ಎಣ್ಣೆಯನ್ನು ಹಾಕಿರಿ. ಹಾಕಿದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸಿ. ಜೀರಿಗೆಯನ್ನು ಹಾಕಿರಿ. ಅದ ನಂತರ ಹೆಚ್ಚಿಟ್ಟಿರುವ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿರಿ. ಮೆಣಸಿನಕಾಯಿಯನ್ನು ಹಾಕಿದ ನಂತರ ಎಲ್ಲವೂ ಸೇರಿಸಿ ಫ್ರೈ ಮಾಡಿಕೊಳ್ಳಿರಿ. ಫ್ರೈ ಮಾಡಿಕೊಳ್ಳಿ. ಈಗ ನೀವು ಕ್ಯಾಪ್ಸಿಕಮ್ ಅನ್ನು ಹಾಕಿಕೊಳ್ಳಿರಿ. ನಾನು ಇಲ್ಲಿ ಹೆಚ್ಚಿಟ್ಟಿರುವ ಕ್ಯಾಪ್ಸಿಕಮ್ ಅನ್ನು ಹಾಕುತ್ತಿದ್ದೇನೆ. ಇದನ್ನು ಹಾಕಿದ ನಂತರ ಮತ್ತೆ ಫ್ರೈ ಮಾಡಿಕೊಳ್ಳಿರಿ. ಫ್ರೈ ಆದ ಮೇಲೆ ಎಲೆಕೋಸನ್ನು ಹಾಕಿರಿ. ಎಲೆಕೋಸನ್ನು ಹಾಕಿದ ನಂತರ ಅದರ ಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿರಿ. ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿರಿ. ಹಾಕಿದ ನಂತರ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಲ್ಲವನ್ನು ಫ್ರೈ ಮಾಡಿ. ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದೆ ಅದನ್ನು ಹಾಕಿಬಿಟ್ಟು ಆ ಪೇಸ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳಿರಿ.
ಚೆನ್ನಾಗಿ ಫ್ರೈ ಮಾಡಿ. ಈಗ ನೀವು ಮೊದಲು ಫ್ರೈ ಮಾಡಿರುವ ಮೊಟ್ಟೆಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು. ಮಿಕ್ಸ್ ಆದ ನಂತರ ನೀವು ಬೇಯಿಸಿರುವ ಅನ್ನವನ್ನು ಹಾರಿಟ್ಟಿದ್ದೀರಲ್ಲ, ಆ ಅನ್ನವನ್ನು ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ನ ಮಾಡಿ. ಎಲ್ಲ ಮಿಕ್ಸ್ ಆಗುವಾಗ ಮಿಕ್ಸ್ ಮಾಡಿ. ಈಗ ಅದರ ಮೇಲೆ 1 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿ. ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಆದ ಮೇಲೆ 1 ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕಿರಿ. ಗರಂ ಮಸಾಲ ಪುಡಿ ಆದ ನಂತರ 1 ಸ್ಪೂನ್ನಷ್ಟು ಧನಿಯಾ ಪುಡಿಯನ್ನು ಹಾಕಿರಿ. ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಒಳ್ಳೆಯ ಟೇಸ್ಟನ್ನು ನೀಡುತ್ತದೆ, ಅದಕ್ಕೆ ಹಾಕಬೇಕು. ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲೆ ಹಾಕಿರಿ. ಉಪ್ಪು ಆದ ಮೇಲೆ ಕೊತ್ತಂಬರಿಯನ್ನು ಹಾಕಿರಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಮಿಕ್ಸ್ ಮಾಡಿದ ನಂತರ ಈಗ ನೀವು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳಿರಿ. ಈ ಬಿಸಿ ಬಿಸಿ ಮನೆಯಲ್ಲೇ ಮಾಡಿರುವ ಎಗ್ ರೈಸ್ ರೆಡಿ.